ನಮಸ್ಕಾರ ನನ್ನೆಲ್ಲ ಆತ್ಮ ಬಂಧುಗಳಿಗೆ. ಇಂದಿನ ವಿಷಯ ಶಕ್ತಿ ತತ್ವ. ಮಹಾಶಿವರಾತ್ರಿಯ ಸೀರೀಸ್ನ 4ನೇ ದಿನದ ವಿಷಯ ಶಕ್ತಿ ತತ್ವ. ಶಿವನಿಗೂ ಶಕ್ತಿ ಇಲ್ಲದಿದ್ದರೆ ಅವನು ಕೂಡ ಶವ. ಆ ಶಕ್ತಿ ಯಾರು ಗೊತ್ತಾ? ಶಕ್ತಿ ತತ್ವ ಅಂದರೆ ಹೊರಗಿನ ದೇವಿ ಮಾತ್ರ ಅಲ್ಲ, ಅದು ನಮ್ಮೊಳಗಿನ ಚಲನೆ. ನಾವು ಯೋಚಿಸುವ ಶಕ್ತಿ, ನಾವು ಪ್ರೀತಿಸುವ ಶಕ್ತಿ, ನಾವು ಎದ್ದು ನಿಲ್ಲುವ ಶಕ್ತಿ, ಇವೆಲ್ಲವೂ ಆದಿಶಕ್ತಿಯೇ ಆಗಿದ್ದಾಳೆ. ಶಿವನು ಸ್ಥಿತಿಯಾದರೆ ಶಕ್ತಿ ಚಲನೆ, ಶಿವನು ಮೌನಿಯಾದರೆ ಶಕ್ತಿ ನಾದ, ಶಿವನು ಆಕಾಶವಾದರೆ ಶಕ್ತಿ ಸೃಷ್ಟಿ. ಶಿವ ಇಲ್ಲದೆ ಶಕ್ತಿ ಅಸಂಪೂರ್ಣ, ಶಕ್ತಿ ಇಲ್ಲದೆ ಶಿವ ನಿರ್ಜೀವ. ಆದ್ದರಿಂದ ನಮ್ಮೊಳಗಿನ ಚೈತನ್ಯವೇ ಪರಾಶಕ್ತಿ. ಅದನ್ನ ಗುರುತಿಸೋಣ, ಅದನ್ನೇ ಆರಾಧಿಸೋಣ. ನಮಗೆ ನಾವೇ ಶಕ್ತಿ, ನಮಗೆ ನಾವೇ ಸೃಷ್ಟಿ. ಇದನ್ನು ಹೃದಯದಿಂದ ಒಪ್ಪಿಕೊಳ್ಳಿ. ಮಹಾಶಿವರಾತ್ರಿಯ ಶುಭಾಶಯಗಳು. ಶಕ್ತಿ ತತ್ವದ ಲಾಂಗ್ ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ನೋಡಿ. ನಾನು ವಿವರಿಸುವ ಮೂಲ ತತ್ವಗಳ ಉದ್ದೇಶ ದೈವತ್ವವನ್ನು, ದೇವರನ್ನ ಮಂತ್ರಗಳಲ್ಲಿ, ನಾಮಗಳಲ್ಲಿ, ರೂಪಗಳಲ್ಲಿ ಅಲ್ಲದೆ ನಮ್ಮದೇ ದೇಹಾತ್ಮದಲ್ಲಿ ಅದನ್ನು ಮೂಲವಾಗಿ ಜಾಗೃತಗೊಳಿಸೋದೇ ಈ ತತ್ವಗಳ ಮೂಲ ಉದ್ದೇಶ. ಜೈ ಭಾರತ ಮಾತಾ, ಜೈ ಸನಾತನ.